ಮೋದಿಯವರು ಹೇಳ್ತಾರೆ ಚಿನ್ನದ ಬೆಲೆ ಯಾಕೆ ಜಾಸ್ತಿ ಆಯಿತು ಅಂತ ಹೇಳ್ತಾ ಇಲ್ಲ. ಪೆಟ್ರೋಲ್ ಕಡಿಮೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಯಾಕಾಯ್ತು ಅಂತ ಹೇಳ್ತಾ ಇಲ್ಲ. ಜನಕ್ಕೆ ಯಾರಿಂದ ತೊಂದರೆ ಆಯಿತು ಅಂತ ಮೋದಿಯವರು ಎಕ್ಸ್ಪ್ಲೇನ್ ಮಾಡಬೇಕು. ಈ ಮದುವೆ ಮಾಡೋರು, ಮುಜಿ ಮಾಡೋರು, ಚಿನ್ನ ತಗೊಂಡ್ರನ್ನ ಯಾರು ಬೇಡ ಅಂತಾರೆ. ನೀವು ಜನರಿಗೆ ಏನು ಒಂದು ಸಲಹೆ ಏನು ಬೇಕಾದ್ರೂ ಕೊಡ್ತೀರಿ. ಹಿಂದೆ ಕೋವಿಡ್ ಬಂದಾಗ ದೀಪ ಹಚ್ಚಿ ಅಂದ್ರಿ, ದೀಪ ಹಚ್ಚೋ, ಚಪ್ಪಾಳೆ ತಟ್ಟಿ ಅಂದ್ರೆ ಚಪ್ಪಾಳೆ ತಟ್ಟೋ, ಏನಾದ್ರು ನಿಂತ್ಕೋತಾ? ಏನು ನಿಂತ್ಕೋದಿಲ್ಲ. ಅದು ಪ್ರಾಕ್ಟಿಕಲ್ ಇರಬೇಕು. ಯಾರು ಇದನ್ನ ಪಾಪ ಜೀವನದಲ್ಲಿ ಮದುವೆ ಆಯ್ತಾರೆ, ಚಿನ್ನ ಇದನ್ನ ತಾಲಿ ಕಟ್ಕೊಳ್ಳೋರು, ಒಂದು ಸರ ಮಾಡ್ಕೊಳ್ಳೋರು ನಾವು ಬೇಡನಕ್ಕಾಗ್ತದ? ಅದೆಲ್ಲ ಮಾಡೋಕ್ಕಾಗಲ್ಲ. ಅವರ ಬದುಕಿನಲ್ಲಿ ಕಷ್ಟನೋ ಸುಖನೋ ಸಾಲನೋ ಸೋಲನೋ ಮಾಡಿ ಅವರ ಜೀವನದಲ್ಲಿ ಅವರು ಮಾಡ್ತಾರೆ. ಈಗ ಓಡಾಡೋರ್ನೆಲ್ಲಾದ್ರೂ ಗೌರ್ಮೆಂಟ್ ಬಸ್ಸಲ್ಲಿ ಓಡಾಡಿ ಅಂದ್ರೆ ಆಗ್ತದ? ಈಗ ಫಸ್ಟು ಆಫೀಸರ್ಗಳಿಗೆಲ್ಲ ಹೇಳಪ್ಪ, ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ಸು, ನೀವು ಯಾರು ಗೌರ್ಮೆಂಟ್ ಇದರಲ್ಲಿ ನಿಮ್ಮ ಗಾಡಿಗಳಲ್ಲಿ ಓಡಬೇಡಿ, ನೀವೆಲ್ಲ ಮೆಟ್ರೋಲ್ ಹೋಗಿ ಇಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ ಅಂತ ಫಸ್ಟು ತಾಕೀತು ಮಾಡಲಿ. ಅವ್ರ ಮಂತ್ರಿಗಳಿಗೆ ತಾಕೀತು ಮಾಡಲಿ, ಸೆಂಟ್ರಲ್ ಮಿನಿಸ್ಟರ್ ತಾಕೀತು ಮಾಡಲಿ, ಅವ್ರ ಸರ್ಕಾರ ಇರೋಂಥ ಎಲ್ಲ ಮಂತ್ರಿಗಳಂತ ಅವರು ತಾಕೀತು ಮಾಡಲಿ. ನೀವು ಯಾರು ಇನ್ಮೇಲೆ ಪೆಟ್ರೋಲ್ ಗಾಡೀಲಿ ಹೋಗಬೇಡಿ, ನೀವೆಲ್ಲ ಗೌರ್ಮೆಂಟ್ ಬಸ್ಸಲ್ಲಿ ಹೋಗಿ, ನೀವೆಲ್ಲ ಮೆಟ್ರೋಲ್ ಹೋಗಿ, ನೀವೆಲ್ಲ ಟ್ರೈನಲ್ಲಿ ಹೋಗಿ ಅಂತ ಫಸ್ಟ್ ಅವ್ರಿಗೆಲ್ಲ ಹೇಳಿ. ಫಸ್ಟು ನಾನು ನಡ್ಕೋಬೇಕು, ಆಮೇಲೆ ನಾವು ಬೇರೆ ಸಾಮಾನ್ಯ ಜನಕ್ಕೆ ಕೇಳಬೇಕು. ನನಗೆ ಐಷಾರಾಮಿ ಕಾರ್ ಇಟ್ಕೊಬಿಟ್ಟು ನಾನು ಮಾತ್ರ ಓಡಾಡೋದು, ಸಾಮಾನ್ಯ ಜನ ಓಡಾಡೋದು ಅದೆಲ್ಲ ಆಗಿರ್ತೀವಿ. ಕೆಲವು ಜಗತ್ತಿನ ಪರಿಸ್ಥಿತಿ ಸರಿ ಇಲ್ಲ, ಕೆಲವೊಂದ್ಸಲ ತ್ಯಾಗಕ್ಕೂ ಸಿದ್ಧವಾಗಿದೆ. ಸರಿ, ತ್ಯಾಗ ಫಸ್ಟ್ ನಮ್ಮಿಂದ ಶುರು ಮಾಡಿಸ್ಲಿ ಅಂತ ಹೇಳ್ತಾ ಇರೋದು. ಮಂತ್ರಿಗಳಿಂದ, ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇಂದ, ಇವರ ರಾಜ್ಯದಲ್ಲಿರುವಂತಹ ಎಲ್ಲ ಸ್ಟೇಟ್ ಗೌರ್ಮೆಂಟ್ ಅಫಿಷಿಯಲ್ಸ್ ಇಂದ ತ್ಯಾಗ ಶುರು ಮಾಡಲಿ. ಅವ್ರ ಕಾರ್ಯಕರ್ತರಿಂದ ತ್ಯಾಗ ಶುರು ಮಾಡಲಿ, ಲೀಡರ್ಗಳಿಂದ ತ್ಯಾಗ ಶುರು ಮಾಡಲಿ, MLA ಗಳಿಂದ ತ್ಯಾಗ ಶುರು ಮಾಡಲಿ, ಆಮೇಲೆ ಬೇರೆಯವರು.